ಮೇಡಮ್ ನನಗೂ ನನ್ನ ಹೆಂಡತಿಗೂ ಏನೊಂದು ಚಿಕ್ಕ ಮನಸ್ತಾಪ. ಅದಕ್ಕೆ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಆ ಸಾಕ್ಷಿ ಮದುವೆನ ಫಿಕ್ಸ್ ಮಾಡಿದ್ದಾರೆ. ಎಲ್ಲಿ ನನ್ನ ಲೈಫಲ್ಲಿ ವಾಪಸ್ ಬರ್ತಾಳೋ, ತಾನು ಕಟ್ಕೊಂಡಿರೋ ಕನಸಲ್ಲಿ ನುಚ್ಚುನೂರು ಆಗುತ್ತೆ ಅಂತ ಭಯ ಪಡ್ಕೊಂಡು ಅವಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಷ್ಟೇ. ಅವಳ ಆತ್ಮಹತ್ಯೆ ಪ್ರಯತ್ನಕ್ಕೆ ಇವಳಿಗೂ ಯಾವ ಸಂಬಂಧ ಇಲ್ಲ ಮೇಡಮ್. ಇವಳು ನಿಮ್ ಹೆಂಡತಿ, ಅವಳು ನಿಮ್ಮನ್ ಮದ್ವೆ ಆಗೋ ಹುಡುಗಿನ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡ್ತಿದ್ದೀರಲ್ರಿ. ಮೇಡಮ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ನಾನು ಇದ್ದೀನಿ. ದಯವಿಟ್ಟು ಇನ್ನು ಬಿಟ್ಬಿಡಿ ಮೇಡಮ್. ರೀ, ನಿಮ್ಗೆ ಹೇಳೋದು ಅರ್ಥನೇ ಆಗ್ತಿಲ್ವಾ? ಸಾಕ್ಷಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಮಾಡಿದಾಳೆ ಇವಳ ಬಗ್ಗೆ. ನಾವು ದೂರನ್ನು ತಗೊಳ್ಳೇಬೇಕು, FIR ಹಾಕ್ಲೇಬೇಕು. ರೀ, ಏನ್ರಿ ನೋಡ್ತಾ ನಿಂತಿದ್ದೀರಾ? ಕೇಸ್ ರಿಜಿಸ್ಟರ್ ತಗೊಂಡ್ ಬನ್ರಿ. ಮೇಡಮ್ ಸುಮ್ಮನೆ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಅವ್ರ ಫ್ಯೂಚರ್ ಹಾಳು ಮಾಡ್ಬಿಟ್ಟು ಮೇಡಮ್. ಬೇಕಾದ್ರೆ ನಿಮ್ಮ ಕಾಲಿಗೆ ಬಿಡ್ತೀನಿ ಮೇಡಮ್, ಬಿಟ್ಬಿಟ್ಟು. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನನ್ನ ಗಂಡ ಇನ್ನೊಬ್ರು ಕಾಲಿಗೆ ಬೀಳ್ಬಾರ್ದಷ್ಟೇ. ನೋಡೋದೇನ್ರಿ ಇವ್ರ ದುರಂಕಾರನ? ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಮೇಡಮ್ ನೀವು ಕೇಸ್ ಆಗೋಗಿಲ್ಲ ಅಷ್ಟೇ. ಏನು ಧಮ್ಕಿ ಹಾಕ್ತಿದ್ದೀರಾ? ಮೇಡಮ್ ಅವರೇ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ. ಅದಾದ್ಮೇಲೆ ನೀವು ಧಾರಾಳವಾಗಿ FIR ಹಾಕಿ. ಆಯ್ತು, ಹೇಳಿ. ಮೇಡಮ್ ಅವ್ರು ಇವಾಗ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಯಾರಾದ್ರೂ ಮೆಸೇಜ್ ಅಥವಾ ಫೋನ್ ಹಾಕಿ ಇಂಥವ್ರಿಂದ ನನಗೆ ತೊಂದರೆ ಆಗ್ತಿದೆ, ಅದಕ್ಕೆ ನಾನು ಆತ್ಮಹತ್ಯೆ ಪ್ರಯತ್ನ ಮಾಡ್ತಿದ್ದೀನಿ, ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಅವರೇ ಸಾಕ್ಷಿ, ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿ ಯಾರಾದರೂ ಸೂಸೈಡ್ಗೆ ಪ್ರಯತ್ನ ಪಟ್ಟರೆ ಅವ್ರು ಯಾರೇ ಆಗಿದ್ರು ನೀವು ಅರೆಸ್ಟ್ ಮಾಡ್ತೀರಾ ಮೇಡಮ್? ಖಂಡಿತ ಅರೆಸ್ಟ್ ಮಾಡ್ತೀವಿ. ಎಂತ ಹೈಯರ್ ಪೊಸಿಷನ್ ಅಲ್ಲಿ ಇದ್ರು, MLA ಆಗಿದ್ರು ಸರಿನೇ, ಅರೆಸ್ಟ್ ಮಾಡೇ ಮಾಡ್ತೀನಿ. ಲೇಡಿ ಇನ್ಸ್ಪೆಕ್ಟರ್ ಆಗಿದ್ರೆ? ಏನ್ರಿ ಹೇಳ್ತಿದ್ದೀರಾ? ನಿಮ್ಮಿಂದ ನನಗೆ ಮಾನಸಿಕವಾಗಿ ಆಘಾತ ಆಗಿದೆ. ಹಾಗಾಗಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ, ನ್ಯೂಸ್ ಪೇಪರ್ಗೆ, ನ್ಯೂಸ್ ಚಾನಲ್ಗೆ ಒಂದು ಮನವಿ ಪತ್ರ ವಾಟ್ಸಪ್ ಮಾಡಿಬಿಡ್ತೀನಿ. ಹಾಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ನನ್ನ ಸಾವಿಗೆ ಈ ಲೇಡಿ ಇನ್ಸ್ಪೆಕ್ಟರ್ ಕಾರಣ ಅಂತ. ಕೊಡ ಮೇಲೆ ಇವಾಗ ನೀವು ಅರೆಸ್ಟ್ ಆಗ್ತೀರಲ್ವಾ? ಮೇಡಮ್ ಅವರೇ, ಇವಾಗ ನಾನು ಇದರಿಂದ ನನ್ನ ಕೈನ ಚುಚ್ಕೋತೀನಿ, ಇದರಲ್ಲಿ ನಿನ್ ತಪ್ಪೇನಾದ್ರೂ ಇದೆಯಾ? ನಿಮಗ್ ನಾನೇನ್ರಿ ಪಾಪ ಮಾಡಿದ್ದೀನಿ? ನನ್ನ ಹೆಸರಲ್ಲಿ ಕೈ ಕುಯ್ಕೋತಿದ್ದೀರಲ್ಲ. ಎಕ್ಸಾಕ್ಟ್ಲಿ ಮೇಡಮ್. ಮೇಡಮ್ ಸಾಕ್ಷಿ ವಿಷಯದಲ್ಲಿ ಇವ್ರದ್ದೇನು ತಪ್ಪಿಲ್ಲ ಮೇಡಮ್. ಮೇಡಮ್ ನನಗೆ ಒಂದು ಅವಕಾಶ ಕೊಡಿ ಮೇಡಮ್. ಸಾಕ್ಷಿ ರಿಕವರಿ ಆದ ಕೂಡಲೇ ಅವಳಲ್ಲಿ ಕರ್ಕೊಂಡ್ಬಂದು ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋ ಥರ ಮಾಡ್ತೀನಿ ಮೇಡಮ್. ಅಲ್ಲಿವರೆಗೂ ಇವಳನ್ನ ಬಿಟ್ಬಿಡಿ ಮೇಡಮ್. ಈ ವಾತಾವರಣದಲ್ಲಿ ಇವಳಿರೋದು ಸರಿ ಅನ್ಸಲ್ಲ. ಮೊದಲೇ ಜಡ್ಜ್ ಸತ್ಯಮೂರ್ತಿ ಅವಳ ಮಗಳು. ಈ ವಿಷಯ ಹೊರಗಡೆ ಲೀಕ್ ಆದರೆ ಇವಳ ಇಮೇಜು, ಇವಳ ಫ್ಯಾಮಿಲಿ ಇಮೇಜ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಮೇಡಮ್. ದಯವಿಟ್ಟು ಮೇಡಮ್ ಪ್ಲೀಸ್ ಬಿಟ್ಬಿಡಿ. ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ತಿದೆ, ಆದ್ರೆ ಇದನ್ನೇ ಬಳಸ್ಕೊಂಡು ಎಸ್ಕೇಪ್ ಮಾಡಕ್ ನೋಡಿದ್ರೆ? ಇಲ್ಲ ಮೇಡಮ್, ಖಂಡಿತವಾಗಿಯೂ ಇಲ್ಲ. ಸರಿ, ನೀವೊಂದು ಕೆಲಸ ಮಾಡಿ, ಯಾರಾದ್ರೂ ಹೈ ಆ್ಯಂಡ್ ಶ್ಯೂರಿಟಿನ ಕರ್ಕೊಂಡು ಬನ್ನಿ. ಸಂಜೆವರೆಗೂ ಇವಳ ಜವಾಬ್ದಾರಿ ನಮ್ದು ಅಂತ ಬರ್ಕೊಟ್ಟು ಕರ್ಕೊಂಡೋಗಿ. ಇನ್ ಕೇಸ್ ನಾವು ಹೇಳಿದ ಟೈಮ್ಗೆ ಕಂಪ್ಲೇಂಟ್ ವಾಪಸ್ ಆಗಲಿಲ್ಲ ಅಂದ್ರೆ ನಾವು ಇವಳ ಮೇಲೆ FIR ಹಾಕಿ ಜೈಲಿಗೆ ಕಳಿಸ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಹೋಗಿ ನೀವು ಕೇಳೋ ಥರ ಶೂಟ್ನ ಕರ್ಕೊಂಡ್ಬರ್ತೀನಿ, ಓಕೆನಾ? ಬೇತನ ಬಾಯ್ ಬಾ. ನೋಡಿ ನೀನು ಆರಾಮಾಗಿರ, ಇಲ್ಲಿಂದ ನಾನಿನ್ನ ಕರ್ಕೊಂಡು ಹೋಗ್ತೀನಿ. ಹಾಂ, ಸರಿ ಮಾಡ್ಕೊಬರ್ತೀನಿ. ಏಯ್, ನೀನೇನು ತಿಂದಿಲ್ಲ ತಾನೆ? 5 ನಿಮಿಷ ಇದೆ, ತಗೊಂಡ್ಬರ್ತೀನಿ. ಗೊತ್ತಾಗ ತಿನ್ನು. ನಮ್ ಬೇಡ ಗುಂಡ. ಇದರಲ್ಲಿ ಹೊಸದಲ್ವಾ, ಅದಕ್ಕೆ ಸ್ವಲ್ಪ ಮುಜುಗರ ಆಗ್ತಿದೆ. ನಾನಿದ್ದೀನಿ ತಾನೆ, ತಿನ್ನು. ನೀರು ಕೊಡಿ. ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ, ಪೋರಿ ಮಾಡ್ಕೊಂಡು. ಸಾರಿ ಸಾಬ್, ನಮ್ಮದೇ ತಪ್ಪು. ಕೊನೆಗೆ ಬರ್ತಾ ಇದ್ದಾನೆ. ಹಲೋ, ಪ್ರೀತಮ್ ಸರ್. ಹೇಗಿದ್ದಾರೆ ಮೇಡಮ್ ನಮ್ಮ ಪೇಷಂಟು? ನಿಮ್ಮ ಪೇಷಂಟು ಆರಾಮಾಗಿ ಮೊಬೈಲಲ್ಲಿ ಗೇಮ್ ಆಡ್ಕೊಂಡಿದ್ದಾರೆ. ಯಾರನ್ನು ICU ಒಳಗೆ ಬಿಡ್ತಿಲ್ಲ ತಾನೆ? ಇಲ್ಲ ಸರ್,
ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಆ ಫುಲ್ ಚೇತರಿಸ್ಕೊಳ್ಳೋ ತನಕ ಯಾರನ್ನೂ ಒಳಗೆ ಬಿಡಲ್ಲ ಅಂತ ಹೇಳಿದ್ದೀನಿ. ವೆರಿ ಕಮೆಂಡಬಲ್ ಜಾಬ್. ಅಲ್ಲಿ ಹೇಳೋ ತನಕ ಇದೇ ಸೀರಿಯಸ್ನೆಸ್ನ ಮೈಂಟೈನ್ ಮಾಡಿ. ಸರಿ ಸರ್. ನೀವು ಕೇಳಿದ ಅಮೌಂಟ್ನ ನೀವು ಹೇಳಿರೋ ವ್ಯಕ್ತಿಗೆ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸರ್, ಏನೇ ಆದರೂ ನಾವು ಮಾಡ್ತಾ ತಪ್ಪು ಸರ್. ಒಂದು ಮೆಡಿಕಲ್ ಕೇಸಲ್ಲಿ ನೀವು ನನಗೆ ಸಹಾಯ ಮಾಡಿದ್ರಿ ಅಂತ ನಾನು ಈ ಕೆಲಸ ಮಾಡೋಕ್ಕೆ ಒಪ್ಕೊಂಡೆ. ಇಲ್ಲ ಅಂದಿದ್ರೆ ನೀವು ಆ ಮೆಡಿಕಲ್ ಕೇಸಲ್ಲಿ ತಪ್ಪಾಗಿ ಆಪ್ರೇಟ್ ಮಾಡಿದ್ರಿ. ನೆನಪಿದೆ ತಾನೇ ಡಾಕ್ಟ್ರೆ? ಹೌದು ಸರ್. ಅದು ಹಾಗೆ ಡಾಕ್ಟ್ರೆ, ಕೆಲವೊಂದು ಸಲ ಮನುಷ್ಯ ಅಂದಮೇಲೆ ತಪ್ಪುಗಳು ನಡೆಯುತ್ತೆ. ಕೆಲವೊಂದು ಸಲ ಗೊತ್ತಿದ್ದ ತಪ್ಪುಗಳನ್ನ ಮಾಡಬೇಕಾಗತ್ತೆ. ಅವರವರ ಸರ್ವೈವಲ್ ಅವರವರಿಗೆ ಅಲ್ವಾ? ಕರೆಕ್ಟು ಸರ್. ನಥಿಂಗ್ ಟು ವರಿ. ನಾನು ಅಂದ್ಕೊಂಡಿದ್ದ ಕೆಲಸ ಮುಗಿದ ತಕ್ಷಣ ನಿಮಗೆ ತಿಳಿಸ್ತೀನಿ. ಒಂದು ಹೈಪರ್ ಡ್ರಾಮಾ ಕ್ರಿಯೇಟ್ ಮಾಡಿ ಭಗವಂತ ಕಾಪಾಡ್ಬಿಟ್ಟ, ಇನ್ನೇನು ಭಯ ಇಲ್ಲ ಅಂತ ಡಿಸ್ಚಾರ್ಜ್ ಮಾಡಿಬಿಡಿ. ಸರಿ ಸರ್. ಬಾಯ್. ಈ ಸಲ ನನ್ನ ಪೋಸ್ಟು ಎಲ್ಲ ಕಡೆನೂ ಮೆರಿಬೇಕಂಕ. ನಾಯಕ್ರೆ, ನಾವು ಬರೀ ಪೋಸ್ಟ್ ಅಷ್ಟೇ ಹಚ್ತಾ ಇಲ್ಲ, ಅಲ್ಲಿರೋ ಜನಕ್ಕೆ ನಿಮ್ಮ ಬಗ್ಗೆ ಕ್ಯಾನ್ವಸ್ ಕೂಡ ಮಾಡ್ತಾ ಇದ್ದೀವಿ. ನಾಯಕ್ರೆ, ನಿಮ್ಮ ಪೋಸ್ಟ್ಗೆಲ್ಲ ಆ ರಾಜಶೇಖರಪ್ಪನು ಅವ್ರ ಕಡೆಯವರೆಲ್ಲ ಸೇರಿ ಸಗಣಿ ಹೊಡಿತಾವ್ರೆ. ಅದಕ್ಕೆ ಇವರೇನೇ ಮಾಡ್ತಾನೆ. ಅವನು ನನ್ನ ಪೋಸ್ಟಿಗೆ ಸಗಣಿ ಹೊಡೆದ್ರೆ ನಮ್ಮ ಹುಡುಗರನ್ನ ಬಿಟ್ಟು ಅವನ ಪೋಸ್ಟ್ಗೆ ಸಗಣಿ ಜೊತೆ ಮಸಿನೂ ಬಳಿರ. ನಾಯಕ್ರೆ, ಮಾತಮ್ಮ. ನಾಯಕ್ರೆ, ಕೂತ್ಕೋ. ಪರವಾಗಿಲ್ಲ. ಕೂತ್ಕೊಳ. ಯಾಕೋ ಟೆನ್ಷನಲ್ಲಿದ್ಯಾ? ನಾಯಕ್ರೆ, ವೇದನ ಅರೆಸ್ಟ್ ಮಾಡಿದ್ದಾರೆ. ಪ್ರೀತಮ್ ಸ್ಕೆಚ್ ಹಾಕಿ ಎತ್ಬಿಟ್ಟು ಬಲೂನ್. ಇದರಲ್ಲಿ ಅವಳದೇನು ತಪ್ಪಿಲ್ಲ ನಾಯಕ್ರೆ. ಹಾ, ಇಷ್ಟೆಲ್ಲ ನಡೀತಾ ಇದೀನೋ ತಮ್ಮ? ಹೋಗ್ಲಿ, ಸಾಕ್ಷಿ ಹೇಗಿದ್ದಾಳೆ? ಅವಳಿಗೆ ಆಗಲ್ಲ ನಾಯಕ್ರೆ, ಟ್ರೀಟ್ಮೆಂಟ್ ನಡೀತಾ ಇದೆ. ನಾಯಕ್ರೆ, ನೀವೊಂದು ಹೆಲ್ಪ್ ಮಾಡಬೇಕು. ದುಡ್ಡು ಏನಾದ್ರು ಬೇಕಿತ್ತೇನೋ? ಬೇಡ ನಾಯಕ್ರೆ. ನಾಯಕ್ರೆ, ನೀವು ಸ್ಟೇಷನ್ ಬಂದು ವೇದಿಗೆ ಒಂದು ಶೋರಿಟಿ ಕೊಡಬೇಕು. ನಾನೇನಾದರೂ ಬಂದು ಶ್ಯೂರಿಟಿ ಕೊಟ್ಟರೆ ನನ್ನ ಎದುರಿಗೆ ನಿಲ್ತೀಯ ಅಂತ ಪ್ರೀತಮ್ ನನ್ನ ವಿಡಿಯೋನ ರಿಲೀಸ್ ಮಾಡಿಬಿಡ್ತಾನೆ. ಏನಪ್ಪ ಮಾಡಲಿ? ಒಳ್ಳೆ ಧರ್ಮ ಸಂಕಟ ತಂದಿಟ್ಬಿಟ್ನಲ್ಲ ತಮ್ಮ. ಅದು ನನ್ನಿಂದ ವೇದಗೆ ಶ್ಯೂರಿಟಿ ಕೊಡೋಕ್ಕಾಗಲ್ಲ. ವೇದ ಮೇಲೆ ಬೇರೆ ಯಾರಾದರೂ ಕೇಸ್ ಕೊಟ್ಟಿದ್ದರೆ ನಾನು ಹೋಗಿ ವೇದನ ಬಿಡಿಸ್ತಾ ಇದ್ದೆ. ಆದರೆ ಇಲ್ಲಿ ಇಕ್ಕಟ್ಟಿ ಸಿಕ್ಕಾಕೊಂಡಿರೋದು ಸಾಕ್ಷಿ. ನಾನು ಒಂದು ವೇಳೆ ವೇದಕ್ಕೆ ಸಪೋರ್ಟ್ ಮಾಡಿದೆ ಅಂತ ಅವಳಿಗೆ ಅವ್ರ ಮನೆಯವ್ರಿಗೆ ಗೊತ್ತಾದರೆ ಅವ್ರ ಮುಖ ನೋಡೋಕ್ಕಾಗಲ್ಲ. ನಾಯಕರು ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಕೈ ಕೊಟ್ಬಿಟ್ರು ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾರೆ. ಆಗ ಒಂಥರ ಮುಜುಗರ ಆಗುತ್ತೆ. ತಮ್ಮ, ಈ ಒಂದು ವಿಷಯದಲ್ಲಿ ನಾನು ಇನ್ವಾಲ್ವ್ ಮಾಡಬೇಡ ತಮ್ಮ. ವೇದ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಅವರಪ್ಪ ಮಾಜಿ ಜಡ್ಜು, ದೊಡ್ಡ ಲಾಯರು, ಮತ್ತು ಅವ್ರ ಅಣ್ಣನಿಗೆ ಎಲ್ಲ ಕಡೆನೂ ಇನ್ಫ್ಲೂಯೆನ್ಸ್ ಇದೆ. ಅವ್ರು ಸುಮ್ಮನೆ ನೋಡಿದ್ರೆ ಸಾಕು, 100 ಜನ ಬಂದು ಶ್ಯೂರಿಟಿ ಕೊಡ್ತಾರೆ. ನಾನು ಬರಲ್ಲ ಅಂತಿರೋದಕ್ಕೆ ಸಾಕ್ಷಿ ಮಾತ್ರ ಕಾರಣ ಅಲ್ಲ ತಮ್ಮ. ಇದು ಎಲೆಕ್ಷನ್ ಟೈಮು. ಬಿಸಿ ಬಿಸಿಯಾಗಿ ಏನು ಕಾಂಟ್ರವರ್ಸಿ ಸಿಗುತ್ತೆ ಅಂತ ನ್ಯೂಸ್ನವ್ರು ಕಾಯ್ತಾ ಇರ್ತಾರೆ. ನಾನು ಸ್ಟೇಷನ್ನಿಗೆ ಬಂದು ಶ್ಯೂರಿಟಿ ಕೊಡೋದು ಯಾರಿಗಾದ್ರೂ ಗೊತ್ತಾದರೆ ಸುಮ್ಮನೆ ಗುಲ್ಲಾಗುತ್ತೆ. ವೇದಾಗೂ ಕೆಟ್ಟ ಹೆಸರು. ನೋಡಿ ನೋಡಿ ಒಂದು ಬಡ ಹುಡುಗಿಗೆ ದೊಡ್ಡ ದೊಡ್ಡವರೆಲ್ಲ ಸೇರಿ ಅನ್ಯಾಯ ಮಾಡ್ತಿದ್ದಾರೆ ಅಂತ ಮೀಡಿಯಾದವ್ರು ಏನಾದರೂ ಪ್ರಚಾರ ಶುರು ಮಾಡಿಕೊಂಡ್ರು ಅನ್ಕೋ, ಮುಗೀತು. ವೇದನ ಖಂಡಿತ ಜೈಲಿಗೆ ಕಳಿಸ್ತಾರೆ. ಆಮೇಲೆ ಬಿಡಿಸ್ಕೊಂಬರೋ ಅವಕಾಶನೇ ಇರೋದಿಲ್ಲ. ಹೌದು ತಾನೆ? ಅದು ನಿಜ ನಾಯಕ್ರೆ. ಸರಿ ನಾಯಕ್ರೆ, ನಾನು ಬೇರೆ ಏನಾದರೂ ದಾರಿ ಇದೆ ಅಂತ ನೋಡ್ಕೋತೀನಿ. ಬರ್ತೀನಿ. ನಾಯ್ಕರ್,
ಸಿಸ್ಟರ್, ನಿಮ್ದು ಲವ್ ಮ್ಯಾರೇಜಾ? ಅಣ್ಣ ಏನು ಫೈಟ್ ಮಾಡ್ತಾರೆ ನಿಮಗೋಸ್ಕರ? ಇನ್ಸ್ಪೆಕ್ಟರ್ಗೆ ಬೆವರು ಇಳಿಸ್ಬಿಟ್ಟ. ನಾನು ನಿಲ್ದಿರೋ ಟೈಮಲ್ಲಿ ನಮ್ಮನೆ ಹುಡುಗಿ ಮೇಲೆ ಕೈ ಮಾಡಿದ್ರಂತಲ್ವಾ? ನಿನ್ನ ನಿನ್ನ ಗಂಡನಿಂದ ಯಾವ ಶಕ್ತಿಯೂ ದೂರ ಮಾಡಕ್ಕಾಗಲ್ಲ. ದೇವರು ಹೇಳ್ತಿದ್ದಾನೆ, ಜೋಗ್ತಿನೂ ಹೇಳ್ತಿದ್ದಾರೆ, ನನ್ನ ಮನಸ್ಸು ಹೇಳ್ತಾ ಇದೆ, ವಿಕ್ರಮ್ ನನ್ನವನು. ನನ್ನನ್ನು ಅವನನ್ನ ಯಾವತ್ತಿಗೂ ಯಾರ ಕೈಯಿಂದನೂ ದೂರ ಮಾಡೋದಕ್ಕಾಗಲ್ಲ. ಏನಮ್ಮ, ನಿನ್ ಗಂಡ ಇನ್ನೂ ಬಂದಿಲ್ಲ, ಟೈಮ್ ಆಗ್ತಾ ಇದೆ, ನಾವು ಕಾಯ್ಕೊಂಡು ಕೂರಕ್ಕಾಗಲ್ಲ. ಇನ್ನೊಂದು ಅರ್ಧ ಗಂಟೆ ನೋಡ್ತೀವಿ, ಬರ್ಲಿಲ್ಲ ಅಂದ್ರೆ FIR ಹಾಕಿ ಜೈಲಿಗೆ ಕಳಿಸ್ತೀನಿ. ಮೇಡಮ್, ನನ್ನ ಗಂಡ ಮಾತು ಕೊಟ್ಟರೆ ಅದನ್ನು ತಪ್ಪೋದಿಲ್ಲ. ನೀವು ಕೊಟ್ಟಿರೋ ಟೈಮ್ಗಿಂತ ಮುಂಚೆನೆ ಅದು ಶ್ಯೂರಿಟಿ ಸಮೇತ ಬಂದು ನಿಲ್ತಾನೆ. ಗಂಡನ ಬಗ್ಗೆ ನಿನ್ಗೆ ಅಷ್ಟೊಂದು ನಂಬಿಕೆ ಇದೆ. ಅವನನ್ನು ನೋಡಿದ್ರೆ ನಿನಗೋಸ್ಕರ ಪ್ರಾಣ ಬಿಡಕ್ಕೂ ರೆಡಿಯಾಗಿರೋ ಥರ ಕಾಣ್ತಾನೆ. ಹಾಗಿರುವಾಗ ನೀವಿಬ್ರು ಯಾಕೆ ಬೇರೆ ಆದ್ರಿ? ಅವನಿಗೆ ಯಾಕೆ ಇನ್ನೊಂದು ಹುಡುಗಿ ಜೊತೆ ಮದುವೆ ಆಗ್ತಿದೆ? ಮೇಡಮ್, ಅದು ಫ್ಯಾಮಿಲಿ ಪರ್ಸನಲ್ ವಿಷಯ. ಸರಿ, ನಿನ್ ಟೈಮ್ ಏನಿದ್ರು ಬರೀ ಅರ್ಧ ಗಂಟೆ ಅಷ್ಟೇ.